ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಈ ವಿಡಿಯೋದಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ವರ್ಟಿಬಲ್ ಫಂಕ್ಷನ್ಸನ್ನು ನಾವು ಇನ್ವರ್ಸ್ ಫಂಕ್ಷನ್ಸ್ ಕಂಡುಹಿಡಿಯುವಾಗ ಯೂಸ್ ಮಾಡ್ತೀವಿ. ದ ಡೆಫಿನಿಷನ್ ಆಫ್ ಇನ್ವರ್ಟಿಬಲ್ ಫಂಕ್ಷನ್ಸ್ ಮೀನ್ಸ್ ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಈಸ್ ಸೆಡ್ ಟು ಬಿ ಇನ್ವರ್ಟಿಬಲ್ if there exist a new functions g from b to a such that g compositions f is equal to identity of the domain a and f compositions g is equal to identity of the codomain b. ಅಂದರೆ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ, ಇದನ್ನು ನಾವು ಇನ್ವರ್ಟಿಬಲ್ ಫಂಕ್ಷನ್ ಅಂದರೆ ನಾವು ಒಂದು ಹೊಸ ಫಂಕ್ಷನ್ಸ್ ಜಿಯನ್ನು ಬರೀಬೇಕು. ಡೊಮೇನ್ ಮತ್ತು ಕೋಡೊಮೇನನ್ನು ಇಂಟರ್ಚೇಂಜ್ ಮಾಡಿ, ಎಫ್ನ ಡೊಮೇನ್ ಮತ್ತು ಕೋಡೊಮೇನನ್ನು ಇಂಟರ್ಚೇಂಜ್ ಮಾಡ್ತೀವಿ. ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ. ಆಮೇಲೆ ನಾವು ಜಿ ಕಾಂಪೋಸಿಷನ್ಸ್ ಎಫ್, ನಮಗೆ ಗೊತ್ತಿದೆ ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಎ ಆಗಿರುತ್ತೆ. ಅದು ಐಡೆಂಟಿಟಿ ಫಂಕ್ಷನ್ ಆಗಿರಬೇಕು. ಐಡೆಂಟಿಟಿ ಮೀನ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್, ಏನು ಇನ್ಪುಟ್ ಹಾಕ್ತೀವಿ ಔಟ್ಪುಟ್ ಅದೇ ಬರಬೇಕು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಅಂದರೆ 1, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2 ಅಂದರೆ ಅದರ ಇಮೇಜು 2ನೇ ಆಗಿರಬೇಕು. ಏನು ಎಲಿಮೆಂಟ್ ಹಾಕ್ತೀವಿ ಇಮೇಜು ಅದೇ ಆಗಿರಬೇಕು. ಅದನ್ನು ಐಡೆಂಟಿಟಿ ಫಂಕ್ಷನ್ಸ್ ಲಾಸ್ಟ್ ಇಯರ್ ನಾವು ಕಲ್ತಿದ್ದೀವಿ. ಹಾಗೆ ಜಿ ಕಾಂಪೋಸಿಷನ್ಸ್ ಎಫ್ ಅನ್ನೋದು ಐಡೆಂಟಿಟಿ ಆಗಿರಬೇಕು, ಅದು ಡೊಮೇನ್ ಎ ಟು ಎನೇ ಆಗಿರುತ್ತೆ. ಹಾಗೆ ಎಫ್ ಕಾಂಪೋಸಿಷನ್ಸ್ ಜಿ ಅದು ಐಡೆಂಟಿಟಿ ಆಗುತ್ತೆ. ಯು ನೋ ದ್ಯಾಟ್ ಎಫ್ ಕಾಂಪೋಸಿಷನ್ಸ್ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ, ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಆಗಲಿಕ್ಕಾಗಿ ಎಫ್ ಕಾಂಪೋಸಿಷನ್ಸ್ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಬಿ ಆಗಿರುತ್ತೆ. ಅದು ಐಡೆಂಟಿಟಿ ಫಂಕ್ಷನ್ ಆಫ್ ದ ಕೋಡೊಮೇನ್ ಬಿ ಆಗಿದ್ದರೆ ಎಫ್ ಫ್ರಾಮ್ ಎ ಟು ಬಿ ಈಸ್ ಸೆಡ್ ಟು ಬಿ ಎ ದಿಸ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಅಂತ ಹೇಳ್ತೀವಿ. ಈಸ್ ಸೆಡ್ ಟು ಬಿ ಇನ್ವರ್ಟಿಬಲ್ ಅಂತ. ಅದನ್ನೇ ನಾವು ಹೇಳೋದು ಐ ಆಫ್ ಎ ಅಂದ್ರೇನು, ಐಡೆಂಟಿಟಿ ಫಂಕ್ಷನ್ಸ್ ಡಿಫೈನ್ಡ್ ಆನ್ ದ ಸೆಟ್ ಎ ಅಂದರೆ ಜಿ ಕಾಂಪೋಸಿಷನ್ಸ್ ಎಫ್ ಅನ್ನೋದು ಯಾವಾಗಲೂ ದ ಫಂಕ್ಷನ್ಸ್ ಫ್ರಾಮ್ ಎ ಟು ಎ ಆಗಿರುತ್ತೆ. ಆ್ಯಂಡ್ ಐಡೆಂಟಿಟಿ ಮೀನ್ಸ್ ಐ ಆಫ್ ಎ ಆಫ್ ಎಕ್ಸ್ ಅಂದರೆ ಎಕ್ಸು ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನು ಎ ಅಲ್ಲಿರೋದು. ಹಾಗೆ ಐ ಆಫ್ ಬಿ ಅಂದರೆ ಐಡೆಂಟಿಟಿ ಫಂಕ್ಷನ್ಸ್ ಡಿಫೈನ್ಡ್ ಆನ್ ದ ಸೆಟ್ ಬಿ, ಬಿಕಾಸ್ ಎಫ್ ಕಾಂಪೋಸಿಷನ್ಸ್ ಜಿ ಇಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಬಿ ಆಗಿರುತ್ತೆ. ಇದು ಐಡೆಂಟಿಟಿ ಮೀನ್ಸ್ ಐ ಆಫ್ ಬಿ ಆಫ್ ಎಕ್ಸ್ ಅಂದರೆ ಎಕ್ಸೇ ಬರುತ್ತೆ ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಅಲ್ಲಿರುತ್ತೆ ಅಂತ. ಇದು ಗೊತ್ತಿದ್ರೆ ನಮಗೆ ಇಫ್ ಎಫ್ ಈಸ್ ಇನ್ವರ್ಟಿಬಲ್ ಅಂತ ಹೇಳಬೇಕಾದ್ರೆ ಜಿ ಎನ್ನುವಂಥ ಫಂಕ್ಷನ್ಸ್ ಇದರ ಡೊಮೇನು ಮತ್ತು ಕೋಡೊಮೇನನ್ನು ಚೇಂಜ್ ಮಾಡಿ ಜಿ ಕಾಂಪೋಸಿಷನ್ಸ್ ಎಫ್ ಮತ್ತು ಎಫ್ ಕಾಂಪೋಸಿಷನ್ಸ್ ಜಿ ಎರಡನ್ನೂ ಕಂಡುಹಿಡಿತೀವಿ. ಎರಡೂ ಐಡೆಂಟಿಟಿ ಫಂಕ್ಷನ್ ಆದರೆ ಮಾತ್ರ ಎಫ್ ಈ ಸೆಟ್ ಟು ಬಿ ಎ ಇನ್ವರ್ಟಿಬಲ್ ಅಂತ. ಈಗ ಇನ್ವರ್ಸ್ ಫಂಕ್ಷನನ್ನು ಡೆಫಿನಿಷನ್ಸ್ ನೋಡೋದಿದ್ರೆ ಲೆಟ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಆ್ಯನ್ ಇನ್ವರ್ಟಿಬಲ್ ಫಂಕ್ಷನ್ನು. ಎಫ್ ಎ ಟು ಬಿ ಇದು ಇನ್ವರ್ಟಿಬಲ್ ಫಂಕ್ಷನ್ ಆದರೆ ದೆನ್ ದ ಇನ್ವರ್ಸ್ ಫಂಕ್ಷನ್ ಆಫ್ ಎಫ್ ಹೇಗೆ ಡಿನೋಟ್ ಮಾಡ್ತಾರೆ, ಎಫ್ ಟು ದಿ ಪವರ್ -1. ಬಟ್ ಓದೋದು ಮಾತ್ರ ಎಫ್ ಇನ್ವರ್ಸ್ ಅಂತಲೇ ಓದಬೇಕು. ಎಫ್ ಇನ್ವರ್ಸ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ ಆಗಿರುತ್ತೆ. ಇದು ಇನ್ವರ್ಟಿಬಲ್ ಫಂಕ್ಷನ್ ಆದರೆ ಎಫ್ ಇನ್ವರ್ಸ್ ಈಸ್ ಎ ಫಂಕ್ಷನ್ಸ್ ಎಕ್ಸಿಸ್ಟ್ ಆಗಿರುತ್ತೆ. ನಾವು ಬರೀಬಹುದು ಆ ಫಂಕ್ಷನ್ಸ್ ಯಾವುದರಿಂದ ಎಲ್ಲಿಗಿರುತ್ತೆ, ಬಿ ಇಂದ ಎಗಿರುತ್ತೆ. ಎ ಇಂದ ಬಿಗಿರೋದು ಇನ್ವರ್ಸ್ ಫಂಕ್ಷನಲ್ಲಿ ಬಿ ಇಂದ ಎಗೆ, ಅಂದರೆ ಡೊಮೇನು ಮತ್ತು ಕೋಡೊಮೇನು ಇಂಟರ್ಚೇಂಜ್ ಆಗುತ್ತೆ ಅಂತ. ಅಂದರೆ ಏನರ್ಥ, ಎಫ್ ಈಸ್ ಇನ್ವರ್ಟಿಬಲ್ ಆಯಿತು ಅಂತೇಳಿದರೆ ಈ ಜಿಯನ್ನೇ ನಾವು ಎಫ್ ಇನ್ವರ್ಸ್ ಅಂತ ಕರಿತೀವಿ. ಅಂದರೆ ಜಿ ಈಕ್ವಲ್ ಟು ಎಫ್ ಇನ್ವರ್ಸ್ ಆಗಿರುತ್ತೆ. ಇದನ್ನು ಹೇಗೆ ಡಿಫೈನ್ ಮಾಡ್ತೀರಿ, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂದರೆ ಎಫ್ ಆಫ್ ವೈ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ. ಅಥವಾ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಆಗಿರುತ್ತೆ. ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ಬಿ, y belongs to a, f inverse of x equal to y. then ನಾವು ಹೀಗಿದ್ದಾಗ ಹೇಗೆ ಬರೀಬೋದು, f of y is equal to x ಅಂತ. f is functions from a to b, y ನ ಇಮೇಜ್ x ಆದರೆ f ಇನ್ವರ್ಸ್ ಅನ್ನೋ ಫಂಕ್ಷನಲ್ಲಿ x ಇಮೇಜು y x, ಆರ್ ಯು ಕ್ಯಾನ್ ರೈಟ್ f of y equal to x. f is invertible ಅಂದರೆ f inverse of x equal to y ಅಂತ ಬರೀಬೋದು. ಇದು ಡೆಫಿನೇಷನ್ ಆಫ್ ಇನ್ವರ್ಸ್ ಫಂಕ್ಷನ್ನು. ಇಲ್ಲಿ ಒಂದು ನೋಟನ್ನು ನಾವು ನೋಡೋದಿದ್ರೆ ಎಫ್ ಈಸ್ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಈಸ್ ಎನಿ ಫಂಕ್ಷನ್ನು. ಎಫ್ ಇನ್ವರ್ಸ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ ಇಂಟು ಚೇಂಜ್ ಮಾಡಿ ಬರೀತೀರಿ ಇಲ್ಲೊಂದು ಫಂಕ್ಷನನ್ನು. ಈ ಸೆಟ್ ಟು ಬಿ ಎ ಇನ್ವರ್ಸ್ ಆಫ್ ಎಫ್
ಆಗಬೇಕಾದ್ರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಎಫ್ ಈಸ್ ಬೈಜೆಕ್ಟಿವ್ ಆಗಿರಬೇಕು ಅಂತ. ಇದು ಒಂದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ, ಅಥವಾ ಇದನ್ನೂ ಡೆಫಿನಿಷನ್ ಆಗಿ ಯೂಸ್ ಮಾಡ್ತೀವಿ ನಾವು, ಬಟ್ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಪ್ರಾಪರ್ಟೀಸ್. ಏನು ಹೇಳುತ್ತೆ? ಎಫ್ ಈಸ್ ಎ ಮ್ಯಾಪ್ ಫ್ರಾಮ್ ಎ ಟು ಬಿ, ಎಫ್ ಇನ್ವರ್ಸ್ ಈಸ್ ಎ ಮ್ಯಾಪ್ ಫ್ರಾಮ್ ಬಿ ಟು ಎ. ಇದನ್ನು ಇನ್ವರ್ಸ್ ಫಂಕ್ಷನ್ ಆಫ್ ಎಫ್ ಅಂತ ಹೇಳಬೇಕಾದ್ರೆ ಈ ಎಫ್ ಅನ್ನುವಂಥ ಫಂಕ್ಷನ್ನು ಬೈಜೆಕ್ಟಿವ್ ಆಗಿರಬೇಕು, ಅದರ್ವೈಸ್ ಇನ್ವರ್ಸ್ ಫಂಕ್ಷನ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಇಫ್ ಆ್ಯಂಡ್ ಓನ್ಲಿ ಇಫ್ ಮೀನ್ಸ್ ಸಪೋಸ್ ಎಫ್ ಈಸ್ ಬೈಜೆಕ್ಟಿವ್ ಆಗಿದೆ ಅಂದರೆ ಎಫ್ ಇನ್ವರ್ಸ್ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ ಎಕ್ಸಿಸ್ಟ್ ಆಗುತ್ತೆ, ನಾವು ಬರೀಬಹುದು ಅಂತ. ಡೊಮೇನು ಮತ್ತು ಕೋಡೊಮೇನನ್ನು ಇಂಟರ್ಚೇಂಜ್ ಮಾಡಿ ಹೊಸ ಫಂಕ್ಷನ್ ಬರಿತೀವಿ, ಆ ಹೊಸ ಫಂಕ್ಷನನ್ನೇ ಇನ್ವರ್ಸ್ ಫಂಕ್ಷನ್ ಆಫ್ ಎಫ್ ಅಂತೀವಿ. ಬಟ್ ಆಲ್ರೆಡಿ ನಾವು ಏನು ನೋಡಿದ್ದೀವಿ? ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಈಸ್ ಇನ್ವರ್ಟಿಬಲ್ ಅಂತೇಳಿದರೆ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಎಫ್ ಇನ್ವರ್ಸ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ ಬರೀಬಹುದು ಅಂತ. ಇದು ಎರಡನ್ನೂ ಕಂಬೈನ್ ಮಾಡಿದರೆ ಇಫ್ ಎಫ್ ಈಸ್ ಇನ್ವರ್ಟಿಬಲ್ ದೆನ್ ಎಫ್ ಮಸ್ಟ್ ಬಿ ಬೋತ್ 1 1 ಆ್ಯಂಡ್ ಆನ್ ಟು, ಅಂದರೆ ಬೈಜೆಕ್ಟಿವ್. ಆ್ಯಂಡ್ ಕಾನ್ವರ್ಸ್ಲಿ ಇಫ್ ಎಫ್ ಈಸ್ 1 1 ಆ್ಯಂಡ್ ಆನ್ ಟು ಅಂದರೆ ಎಫ್ ಮಸ್ಟ್ ಬಿ ಇನ್ವರ್ಟಿಬಲ್ ಅಂತ. ಅಂದರೆ ಇನ್ವರ್ಟಿಬಲ್ ಅಂತ ನಾವು ಪ್ರೂವ್ ಮಾಡೋದು ಅಥವಾ ಎಫ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು ಅಂತ ಪ್ರೂವ್ ಮಾಡೋದು ಒಂದೇ ಆಗಿರುತ್ತೆ, ಎರಡು ಸೇಮ್ ಮೀನಿಂಗ್ ಇರುತ್ತೆ. ಹಾಗಿದ್ರೆ ಮಾತ್ರ ಇನ್ವರ್ಸ್ ಫಂಕ್ಷನ್ನು ಎಕ್ಸಿಸ್ಟ್ ಆಗುತ್ತೆ ಅಂತ. ಒಂದು ಎಕ್ಸಾಂಪಲನ್ನು ನೋಡ್ಬೋದು. ಲೆಟ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ, ದ ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 4 5 8, ಬಿ ಇಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ ಸೆಟ್ 2 4 7 8. ಇದನ್ನು ಡಿಫೈನ್ ಮಾಡ್ತೀರಿ. ಎಫ್ ಈಸ್ ಎ ಫಂಕ್ಷನ್ ಅಂತ ಹೇಳಿದಿರಿ, ಇದು ಡಿಫೈನ್ ಮಾಡುತ್ತೆ. 1 ಇಮೇಜ್ ಈಸ್ 2 ಅಂಡರ್ ದ ಫಂಕ್ಷನ್ಸ್ ಎಫ್, 4 ಇಮೇಜ್ ಈಸ್ 4, 5 ಇಮೇಜ್ ಈಸ್ 8, 8 ಇಮೇಜ್ ಈಸ್ 7. ಇದರ ಅರ್ಥ ಏನು? ಆರ್ಡರ್ ಫೇರ್ 1 2, ಆರ್ಡರ್ ಫೇರ್ 4 4, ಆರ್ಡರ್ ಫೇರ್ 5 8 ಆ್ಯಂಡ್ ಆರ್ಡರ್ ಫೇರ್ 8 7 ಬಿಲಾಂಗ್ಸ್ ಟು ದ ಸೆಟ್ ಅಥವಾ ಫಂಕ್ಷನ್ ಎಫ್ ಅಂತ. ಹಾಗೆ ಇನ್ನೊಂದು ಫಂಕ್ಷನನ್ನು ನಾವು ಬರೆದ್ವಿ, ಜಿ ಇಂಟರ್ಚೇಂಜ್ ಮಾಡಿ ಬರೆದ್ವಿ ಅಂತ ತಿಳ್ಕೊಳ್ಳಿ. ಇಂಟರ್ಚೇಂಜ್ ಏನು? ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ. ಬಿ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಡೊಮೇನಲ್ಲಿ ಬಂದಿರುತ್ತೆ. 2 4 7 8 ಡೊಮೇನ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಜಿ ಅನ್ನುವಂಥ ಫಂಕ್ಷನಲ್ಲಿ ಕೋಡೊಮೇನ್ ಆಗಿದೆ, ಸೆಟ್ ಕಂಟೈನಿಂಗ್ 1 4 5 8. ಇದನ್ನು ಡಿಫೈನ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. 1 ಇಮೇಜ್ ಈಸ್ 2, 4 ಇಮೇಜ್ ಈಸ್ 4, 7 ಇಮೇಜ್ ಈಸ್ 8, 8 ಇಮೇಜ್ ಈಸ್ 5. ಅಂದರೆ ಆರ್ಡರ್ ಫೇರ್ 2 1, 4 4, 7 8, 8 5 ಬಿಲಾಂಗ್ಸ್ ಟು ಜಿ ಅಂತ ಹೇಳ್ತೀವಿ. ಈಗ ನಾವು ವೆರಿಫೈ ಮಾಡೋದು ಜಿ ಕಾಂಪೋಸಿಷನ್ಸ್ ಎಫ್ ಎಲ್ಲಿಂದ ಎಲ್ಲಿಗೆ ಫಂಕ್ಷನ್ಸ್ ಬರುತ್ತೆ? ಎ ಟು ಎಗೆ ಬರುತ್ತೆ. ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ, ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ ಅಂದಾಗ ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಎ. ಅಂದರೆ ಡೊಮೇನಲ್ಲಿ ಎ ಇರುತ್ತೆ 1 4 5 8, ಕೋಡೊಮೇನಲ್ಲೂ ಎ ಇರುತ್ತೆ 1 4 5 8. ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಜಿ ಕಾಂಪೋಸಿಷನ್ಸ್ ಎಫ್, ಕಾಂಪೋಸಿಷನ್ಸ್ ಫಂಕ್ಷನ್ನಿನ ಡೆಫಿನಿಷನ್ನು 1 ಇಮೇಜ್ ಈಸ್ 2, 2 ಇಮೇಜ್ ಈಸ್ 1, ದೇರ್ಫೋರ್ 1 ಇಮೇಜ್ ಈಸ್ 1 ಅಂತ. ಹಾಗೆ ಸೆಕೆಂಡ್ ಎಫ್ ಅನ್ನುವಂಥ ಫಂಕ್ಷನಲ್ಲಿ 4 ಇಮೇಜ್ ಈಸ್ 4, ಜಿ ಅನ್ನುವಂಥ ಫಂಕ್ಷನಲ್ಲಿ 4 ಇಮೇಜ್ ಈಸ್ 4, 1 ಇಮೇಜ್ ಈಸ್ 4 ಆ್ಯಂಡ್ 4 ಇಮೇಜ್ ಈಸ್ 4, 4 4 ಬಿಲಾಂಗ್ಸ್ ಟು G compositions F. ಹಾಗೆ 5 ಇಮೇಜ್ ಈಸ್ 8, 8 ಇಮೇಜ್ ಈಸ್ 5, therefore 5 5 belongs to F. 8 ಇಮೇಜ್ ಈಸ್ 7, 7 ಇಮೇಜ್ ಈಸ್ 8, therefore 8 8 belongs to G compositions F. ಅಂದ್ರೆ ಏನು? f of x is equal to x ಆಗಿದೆ. ಎಕ್ಸಿನ 1 ಇಮೇಜ್ 1, 4 ಇಮೇಜ್ 4, 5 ಇಮೇಜ್ 5, 8 ಇಮೇಜ್ 8 ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಆಗಿದೆ. ಇದು ಐಡೆಂಟಿಟಿ ಫಂಕ್ಷನ್ ಅಥವಾ ಐಡೆಂಟಿಟಿ ರಿಲೇಷನ್ಸ್ ಅಂತ ನಾವು ಕಲ್ತಿದ್ದೀವಿ. ಹಾಗೆ ಎಫ್ ಕಾಂಪೋಸಿಷನ್ಸ್ ಜಿ ಅನ್ನು ನೋಡಿದರೆ ಇಟ್ ಈಸ್ ಎಫ್ ಕಾಂಪೋಸಿಷನ್ಸ್ ಜಿ ಅಂದರೆ ಫಸ್ಟಿಗೆ ಜಿ ಅನ್ನು ಬರೀತೀವಿ. ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ. ಆಮೇಲೆ ಎಫ್ ಬರೀತೀವಿ. ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ. ಅಂದರೆ ಎಫ್ ಕಾಂಪೋಸಿಷನ್ಸ್ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಬಿ ಆಗಿರುತ್ತೆ. ಅಂದರೆ ಡೊಮೇನಲ್ಲಿ ಬಿ ಎಲಿಮೆಂಟ್ಸು ಸೆಟ್ ಕಂಟೈನಿಂಗ್ 2 4 7 8, ಕೋಡೊಮೇನಲ್ಲೂ ಸೆಟ್ ಕಂಟೈನಿಂಗ್ 2 4 7 8 ಇದೆ. ಇದನ್ನು ನಾವು ಡಿಫೈನ್ ಮಾಡ್ತೀವಿ. ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಗೆ ಬರಿತೀವಿ? 2 ಇನ ಇಮೇಜ್ 1 ಇದೆ, 1 ಇನ ಇಮೇಜ್ ಎಫ್ ಅಲ್ಲಿ 2 ಇದೆ, 2 ಇನ ಇಮೇಜ್ 2, 4 ಇಮೇಜ್ ಈಸ್ 4, 4 ಇಮೇಜ್ ಈಸ್ 4 ಇನ್ ಎಫ್, ದೇರ್ಫೋರ್ 4 ಇಮೇಜ್ ಈಸ್ 4. ಆ್ಯಂಡ್ ಜಿ ಅಲ್ಲಿ 7 ಇಮೇಜ್ ಈಸ್ 8, ಎಫ್ ಅಲ್ಲಿ 8 ಇಮೇಜ್ ಈಸ್ 7, ದೇರ್ಫೋರ್ 7 ಇಮೇಜ್ ಈಸ್ 7. ಜಿ ಅಲ್ಲಿ 8 ಇಮೇಜ್ ಈಸ್ 5, ಎಫ್ ಅಲ್ಲಿ 5 ಇಮೇಜ್ ಈಸ್ 8, ದೇರ್ಫೋರ್ 8 ಇಮೇಜ್ ಈಸ್ 8. ಹಾಗಿದ್ರೆ ಎಫ್
ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. 2 ಇನ್ ಇಮೇಜ್ 2 ಇದೆ, 4 ಇಮೇಜ್ ಈಸ್ 4, 7 ಇಮೇಜ್ ಈಸ್ 7, 8 ಇಮೇಜ್ ಈಸ್ 8. ಅಂದರೆ ಬಿ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸಿಗೆ ಅದೇ ಇಮೇಜ್ ಆಗಿದೆ. ದೇರ್ ಫೋರ್ ದಿಸ್ ಒನ್ ಈಸ್ ಆಲ್ಸೋ ಐಡೆಂಟಿಟಿ ಫಂಕ್ಷನ್ಸ್. ಹಾಗಿದ್ರೆ ನಾವು ಏನು ಹೇಳ್ಬೋದು, ಎಫ್ ಕಾಂಪೋಸಿಷನ್ಸ್ ಜಿ ಆ್ಯಂಡ್ ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಎ ಐಡೆಂಟಿಟಿ ಫಂಕ್ಷನ್ ಅಂದರೆ ದ ಫಂಕ್ಷನ್ಸ್ ಎಫ್ ಈಸ್ ಇನ್ವರ್ಟಿಬಲ್ ಅಂತ. ಹಾಗಿದ್ರೆ ಈ ಜಿ ಅನ್ನೇ ಎಫ್ ಇನ್ವರ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಕ್ಲಿಯರ್. ಎಫ್ ಈಸ್ ದ ಇನ್ವರ್ಸ್ ಆಫ್ ಜಿ ಆ್ಯಂಡ್ ಜಿ ಈಸ್ ದ ಇನ್ವರ್ಸ್ ಆಫ್ ಎಫ್ ಅಂತಲೇ ಹೇಳ್ಬೋದು. ಎಫ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಎಫ್ ಇನ್ವರ್ಸ್ ಈಕ್ವಲ್ ಟು ಜಿ. ಜಿ ಈಸ್ ಆಲ್ಸೋ ಇನ್ವರ್ಟಿಬಲ್, ಜಿ ಇನ್ವರ್ಸ್ ಈಸ್ ಈಕ್ವಲ್ ಟು ಎಫ್. ಒನ್ ಈಸ್ ದಿ ಇನ್ವರ್ಸ್ ಆಫ್ ಅದರ್ ಆಗಿರುತ್ತೆ. ಎಫ್ ಅನ್ನೋದು ಇನ್ವರ್ಟಿಬಲ್ ಫಂಕ್ಷನ್ ಆಗಿರುತ್ತೆ, ಜಿ ಅನ್ನೋದು ಇನ್ವರ್ಸ್ ಫಂಕ್ಷನ್ ಆಫ್ ಎಫ್ ಆಗುತ್ತೆ. ನಾವು ಜನರಲ್ ಆಗಿ ನೋಡಿದಾಗ ಇಫ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ಸ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3x + 1. ಹಾಗೆ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಡಿಫೈನ್ಡ್ ಆಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು x - 1/3. ಇದೆರಡು ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ. ಇಲ್ಲಿ ನಾವು ಎಫ್ ಕಾಂಪೋಸಿಷನ್ಸ್ ಜಿ ಮತ್ತು ಜಿ ಕಾಂಪೋಸಿಷನ್ಸ್ ಎಫ್ ಅನ್ನು ನೋಡ್ತೀವಿ. ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಅಂದರೆ ಗೊತ್ತು, ಜಿ ಆಫ್ ಎಫ್ ಆಫ್ ಎಕ್ಸು. ಜಿ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ 3x + 1 ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಜಿ ಆಫ್ ಎಕ್ಸ್ ಅಂತ. ಜಿ ಆಫ್ ಎಕ್ಸ್ ಅಂದರೆ x - 1/3. ದೇರ್ ಫೋರ್ ಜಿ ಆಫ್ 3x + 1 ನಲ್ಲಿ ಎಕ್ಸ್ ಈಸ್ ರಿಪ್ಲೇಸ್ ಬೈ 3x + 1 ಮಾಡಿದರೆ 3x + 1 - 1/3 ಆಯಿತು. +1 - 1 ಕ್ಯಾನ್ಸಲ್ ಆಗುತ್ತೆ, 3x/3 ಬರುತ್ತೆ. 3 ಕ್ಯಾನ್ಸಲ್ ಆದರೆ ಎಕ್ಸು. ಅಂದರೆ ಏನು, ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನ್ ರಿಯಲ್ ನಂಬರ್ಸ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸು. ದೇರ್ ಫೋರ್ ದಿಸ್ ಫಂಕ್ಷನ್ ಈಸ್ ಐಡೆಂಟಿಟಿ ಅಂತ. ಹಾಗೆ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ. ಎಫ್ ಆಫ್ ಜಿ ಆಫ್ ಎಕ್ಸ್ ಮೀನ್ಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x - 1/3. ಇದು ಎಫ್ ಆಫ್ ಎಕ್ಸ್ ಫಾರ್ಮ್. ಎಫ್ ಆಫ್ ಎಕ್ಸ್ ಈಸ್ 3x + 1. 3 ಇಂಟು ಎಕ್ಸ್ ಈಸ್ ರೀಪ್ಲೇಸ್ ಬೈ x - 1 + 1. ಇಲ್ಲಿ 3 ಕ್ಯಾನ್ಸಲ್ ಆದರೆ x - 1 + 1 +1 - 1 ಕ್ಯಾನ್ಸಲ್ ಆದರೆ ಎಕ್ಸು. ಅಂದರೆ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಎಕ್ಸೇ ಬರುತ್ತೆ. ಏನು ಇನ್ಪುಟ್ ಹಾಕ್ತೀವಿ ಔಟ್ಪುಟ್ ಅದೇ ಬರುತ್ತೆ. ಇದರರ್ಥ ಏನು, ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಐಡೆಂಟಿಟಿ ಫಂಕ್ಷನ್ನು. ಎಫ್ ಕಾಂಪೋಸಿಷನ್ಸ್ ಜಿ ಈಸ್ ಆಲ್ಸೋ ಐಡೆಂಟಿಟಿ. ಇಟ್ ಮೀನ್ಸ್ ಎಫ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಎಫ್ ಇನ್ವರ್ಸನ್ನೇ ನಾವು ಜಿ ಅಂತ ಬರಿತೀವಿ. ಹಾಗಿದ್ರೆ ಜಿ ಈಸ್ ಆಲ್ಸೋ ಇನ್ವರ್ಟಿಬಲ್, ಜಿ ಇನ್ವರ್ಸನ್ನೇ ಎಫ್ ಅಂತ ಬರಿತೀವಿ. ನಾವು ಇಲ್ಲಿ ಎಫ್ ಇನ್ವರ್ಸ್ ಫಂಕ್ಷನ್ಸ್ ಬೇಕು ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಕ್ಸ್ ಆಯಿತು. ಇಲ್ಲಿ ಜಿ ಆಫ್ ಎಕ್ಸ್ ಅನ್ನೋದು x - 1/3. ದೇರ್ ಫೋರ್ ಎಫ್ ಇನ್ವರ್ಸ್ ಫಂಕ್ಷನಿನ ಡೆಫಿನೇಷನ್ಸ್ ಏನು ಬರುತ್ತೆ, x - 1/3. ಜಿ ಈಸ್ ದಿ ಇನ್ವರ್ಸ್ ಆಫ್ ಎಫ್ ಅಂತ. ಈಗ ನಾವು ಕೆಲವು ಎಕ್ಸಾಂಪಲನ್ನು ನೋಡೋಣ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. 5 ಮಾರ್ಕ್ ಕ್ವಶನ್ನು. ಇಫ್ f is a functions from R to R given by f of x equal to 4x + 3. Show that f is invertible. ಇದು ಫಸ್ಟ್ ಕ್ವಶನ್ನು. ದೆನ್ ಫೈಂಡ್ ದ ಇನ್ವರ್ಸ್ ಆಫ್ ಎಫ್. ಇಟ್ ಮೀನ್ಸ್ ಫೈಂಡ್ ಎಫ್ ಇನ್ವರ್ಸ್ ಅಂತ. ಫಸ್ಟ್ ಕೊಟ್ಟಂಥ ಫಂಕ್ಷನನ್ನು ಬರೀತೀವಿ. ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಅನ್ನು ಕೊಟ್ಟಿದ್ದಾರೆ 4x + 3 ಅಂತ. ವಿ ನೋ ದ್ಯಾಟ್ ದ ಜನರಲ್ ಫಂಕ್ಷನನ್ನು ನಾವು ಡಿಫೈನ್ ಮಾಡುವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತೀವಿ. ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನ್, ವೈ ಬಿಲಾಂಗ್ಸ್ ಟು ದ ಕೋಡೊಮೇನ್ ಅಂತ. ಅಂದರೆ ಇಮೇಜ್ ಏನು ವೈ ಅಂತ. ದೇರ್ ಫೋರ್ 4x + 3 ಅಂದರೆ ವೈ. ಇಲ್ಲಿ ಈ ಇಕ್ವೇಷನನ್ನು ಸಾಲ್ವ್ ಮಾಡಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಬರೆದ್ರೆ ದ ವ್ಯಾಲ್ಯೂ ಆಫ್ 4x ಈಸ್ y - 3 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು y - 3/4. ದೆನ್ ನ್ಯೂ ಫಂಕ್ಷನ್ಸ್ ಜಿ ಅನ್ನು ನಾವು ಡಿಫೈನ್ ಮಾಡ್ತೀವಿ. ಡೊಮೇನ್ ಆ್ಯಂಡ್ ಕೋಡೊಮೇನ್ ಇಂಟರ್ಚೇಂಜ್ ಮಾಡಿದರೆ ಇಲ್ಲಿ ಡೊಮೇನ್ ರಿಯಲ್ ನಂಬರ್ಸು, ಕೋಡೊಮೇನು ರಿಯಲ್ ನಂಬರ್ಸು. ದೇರ್ ಫೋರ್ ಹೊಸ ಫಂಕ್ಷನಿನ ಜಿನ ಫಂಕ್ಷನಿನ ಡೊಮೇನ್ ಆ್ಯಂಡ್ ಕೋಡೊಮೇನ್ ರಿಯಲ್ ನಂಬರ್ಸೇ ಆಗಿರುತ್ತೆ. ದೇರ್ ಫೋರ್ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಆರ್ ಟು ಆರ್ ಡಿಫೈನ್ಡ್ ಆ್ಯಸ್ ಜಿ ಆಫ್ ವೈ ಈಸ್ ಈಕ್ವಲ್ ಟು ಅಂತ ತೊಗೊಂಡ್ರೆ ವೈ ಬಿಲಾಂಗ್ಸ್ ಟು ದ ಕೋಡೊಮೇನ್ ಆಗಲಿಕ್ಕಾಗಿ ಇಲ್ಲಿ ಏನು ನಾವು ಎಕ್ಸ್ ವೈ ಎಫ್ ಜಿ ಆಫ್ ವೈ ಈಕ್ವಲ್ ಟು ಎಕ್ಸ್ ಅಂತೀವಿ. ಎಕ್ಸನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. y - 3/4 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಹೊಸ ಫಂಕ್ಷನ್ಸ್ ಜಿ ಅನ್ನು ನಾವು ಡಿಫೈನ್ ಮಾಡಿದ್ದೀವಿ. ಜಿ ಆಫ್ ವೈ ಈಕ್ವಲ್ ಟು y - 3/4 ಅಂತ. ಈ ಸ್ಟೆಪ್ಸ್ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಡೆಫಿನೇಷನ್ಸ್ ಯೂಸ್ ಮಾಡಿದರೆ ಹಿಯರ್ ಫೈಂಡಿಂಗ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸು. ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಡೆಫಿನೇಷನ್ಸ್ ಗೊತ್ತಿದೆ, ಜಿ ಆಫ್ ಎಫ್ ಆಫ್ ಎಕ್ಸು. ಜಿ ಆಫ್ ಎಫ್ ಆಫ್ ಎಕ್ಸ್ ಡಿಫೈನ್ ಮಾಡಿದ್ದಾರೆ 4x + 3 ಅಂತ, ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಜಿ ಆಫ್ ವೈ ಅಂತ. ಯು ನೋ ದ್ಯಾಟ್ ಜಿ ಆಫ್ ವೈ ಈಕ್ವಲ್ ಟು y - 3/4. ಹಿಯರ್ ವೈ ಈಸ್ ರೀಪ್ಲೇಸ್ ಬೈ
4x+3 ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ 4x+3 -3/4 ಆಯಿತು. +3 -3 ಕ್ಯಾನ್ಸಲ್ ಆಗಿ 4x/4 ಬರುತ್ತೆ. 4 ಕ್ಯಾನ್ಸಲ್ ಆದರೆ x ಇರುತ್ತೆ. ಅಂದರೆ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸು ದಿಸ್ ಈಸ್ ಐಡೆಂಟಿಟಿ ಆಫ್ ದ ಡೊಮೇನ್ ಆರ್ ಅಂತ ಹೇಳ್ಬೋದು. ಹಾಗೆ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ವೈ ಅನ್ನು ಕಂಡುಹಿಡಿದ್ರೆ ಹಿಯರ್ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಎಫ್ ಬಂದಾಗ ಎಕ್ಸ್ ಮಾಡಿ ಬೆಟರು. ಹಾಗೆ ಎಫ್ ಕಾಂಪೋಸಿಷನ್ಸ್ ಜಿ ಎರಡನೇ ಫಂಕ್ಷನ್ಸ್ ಜಿ ಬಂದರೆ ಯು ಕ್ಯಾನ್ ಟೇಕಿಂಗ್ ವೈ. ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ವೈ ಮೀನ್ಸ್ ಎಫ್ ಆಫ್ ಜಿ ಆಫ್ ವೈ ಆಯಿತು. ಎಫ್ ಆಫ್ ಜಿ ಆಫ್ ವೈ ನಾವು ಇಲ್ಲಿ ಡಿಫೈನ್ ಮಾಡಿದ್ವಿ y -3/4 ಅಂತ, ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಆಯಿತು. ಎಫ್ ಆಫ್ ಎಕ್ಸ್ ಅಂದರೆ ಕೊಟ್ಟಿದ್ದಾರೆ 4x+3. ಹಿಯರ್ put the value of x is equal to y -3/4. Its value is equal to 4 into y -3 divided by 4 plus 3 ಆಯಿತು. 4 ಕ್ಯಾನ್ಸಲ್ ಆದರೆ y -3 plus 4 that value is equal to y, that is equal to ಐಡೆಂಟಿಟಿ ಫಂಕ್ಷನ್ ಆಫ್ ದ ಕೋಡೊಮೇನ್ ಆಗಿರುತ್ತೆ. ಅಂದರೆ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ y is equal to y ಆ್ಯಂಡ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸು. ಅಂದರೆ ಏನು ನಾವು ಪ್ರೂವ್ ಮಾಡಿದ್ದು ಎಫ್ ಕಾಂಪೋಸಿಷನ್ಸ್ ಜಿ ಹಾಗೆ ಜಿ ಕಾಂಪೋಸಿಷನ್ಸ್ ಎಫ್ ಎರಡೂ ಐಡೆಂಟಿಟಿ ಫಂಕ್ಷನ್ಸ್ ಆಫ್ ಡೊಮೇನ್ ಆ್ಯಂಡ್ ಕೋಡೊಮೇನ್ ಇರಲಿಕ್ಕಾಗಿ ನಾವು ಏನಂತ ಹೇಳ್ಬೋದು, ಎಫ್ ಈಸ್ ಇನ್ವರ್ಟಿಬಲ್ ಅಂತ. ಎಫ್ ಈಸ್ ಇನ್ವರ್ಟಿಬಲ್ ಆಗಿದೆ ಅಂದರೆ ಎಫ್ ಇನ್ವರ್ಸನ್ನೇ ನಾವು ಜಿ ಅಂತ ಹೇಳ್ತೀವಿ. ಹಾಗಿದ್ರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಕ್ಸ್ ಆಯಿತು. ಆಲ್ರೆಡಿ ಜಿ ಆಫ್ ವೈ ನಮ್ಗೆ ಗೊತ್ತಿದೆ y -3/4 ಅಂತ. ಜಿ ಆಫ್ ಎಕ್ಸ್ ಅಂದರೆ y ಈಸ್ ರೀಪ್ಲೇಸ್ ಬೈ ಎಕ್ಸ್ ಮಾಡಿದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು x -3/4. ಇದು ಇನ್ವರ್ಸ್. ಫಸ್ಟಿಗೆ ನಾವು ಎಫ್ ಅನ್ನುವಂಥ ಫಂಕ್ಷನನ್ನು ಜಿ ಅನ್ನುವಂಥ ಫಂಕ್ಷನನ್ನು ಡಿಫೈನ್ ಮಾಡಬೇಕು. ನೆಕ್ಸ್ಟ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಈಸ್ ಐಡೆಂಟಿಟಿ ಎಕ್ಸೇ ಬರುತ್ತೆ ಅಂತ ಹೇಳಬೇಕು. ಹಾಗೆ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸು ಅಥವಾ ವೈ ತೊಗೊಂಡ್ರೆ ವೈನೇ ಬರುತ್ತೆ ಅಂತ ಹೇಳೋದು. ಆಮೇಲೆ ನಾವು ಕೊಟ್ಟಂಥ ಕಂಡೀಷನ್ಸ್ ಡೆಫಿನೇಷನ್ಸನ್ನೇ ಯೂಸ್ ಮಾಡ್ತೀರಿ. ಜಿ ಕಾಂಪೋಸಿಷನ್ಸ್ ಎಫ್ ಐಡೆಂಟಿಟಿ ಇದೆ ಆ್ಯಂಡ್ ಎಫ್ ಕಾಂಪೋಸಿಷನ್ಸ್ ಜಿ ಈಸ್ ಆಲ್ಸೋ ಐಡೆಂಟಿಟಿ, ದೇರ್ ಫಾರ್ ಎಫ್ ಈಸ್ ಇನ್ವರ್ಟಿಬಲ್. ಇದು ಫಸ್ಟ್ ಪಾರ್ಟು. ಎಫ್ ಈಸ್ ಇನ್ವರ್ಟಿಬಲ್ ಅಂದರೆ ನಾವು ಡೈರೆಕ್ಟಾಗಿ ಹೇಳ್ತೀವಿ ಸೆಕೆಂಡ್ ಫಂಕ್ಷನ್ಸ್ ಜಿ ಅನ್ನೇ ಎಫ್ ಇನ್ವರ್ಸ್ ಅಂತ. ಹಾಗಾಗಿ ಅದನ್ನು ಹೇಗೆ ಡಿಫೈನ್ ಮಾಡ್ತೀವಿ, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಕ್ಸು, ಇಟ್ ಮೀನ್ಸ್ x -3 divided by 4. ಒನ್ ಮೋರ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. It is also very important problem. Consider f is a functions from set of positive real number to semi-closed interval 4 to infinity given by f of x equal to x square plus 4. Show that f is invertible and find the inverse of f. Here you know that r plus means the set of positive real numbers. The method same. First ಕೊಟ್ಟಂತ functions ಬರೀತೀವಿ. f is a functions from r plus 2 intervals 4 to infinity defined as f of x equal to x square plus 4. ಅಂದರೆ f of x equal to y ಅಂತ ತಗೊಳ್ಳೋದು. ನೆಕ್ಸ್ಟ್ ಈ ಇಕ್ವೇಷನ್ ಅನ್ನು ಸಾಲ್ವ್ ಮಾಡಿ x ಇನ್ ಟರ್ಮ್ಸ್ ಆಫ್ y ಅಲ್ಲಿ ಬರೀತೀವಿ. x square equal to y -4 ಆಯಿತು. x means root of y -4. It is positive values because the domain is set of positive real numbers. It is clear? Next you define the new functions g. Interchange the domain and codomain. ಕೋಡೊಮೇನು ಡೊಮೇನ್ ಆಗಿ ಬರಬೇಕು, ಡೊಮೇನು ಕೋಡೊಮೇನ್ ಆಗಿ ಬರಬೇಕು. ಡಿಫೈನ್ಡ್ ಬೈ y ಆಫ್ ಎಕ್ಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್ ಅಂದರೆ y ಬಿಲಾಂಗ್ಸ್ ಟು ದ ಕ್ಲೋಸ್ಡ್ ಇಂಟರ್ವಲ್ 4 to infinity, ಸೆಮಿ ಕ್ಲೋಸ್ಡ್ ಇಂಟರ್ವಲ್ 4 to infinity ಅಂತ ಹೇಳ್ತೀವಿ. ಇಟ್ಸ್ ಕ್ಲಿಯರ್, ಇಟ್ ಇಸ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ದೆನ್ g ಆಫ್ y ಈಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ತೀವಿ. Therefore x means root of y -4. Therefore g of y is defined as root of y -4. Next verify ಮಾಡೋದು g compositions f of x. ಗೊತ್ತಿರಲಿ, ಇಲ್ಲಿ ನಾವು ಇದನ್ನು x ಅಲ್ಲಿ ಹೇಳಿದಾಗ ಇದನ್ನು y ಅಲ್ಲಿ ಹೇಳಿದಾಗ g compositions f ಬಂದಾಗ x ತೊಗೊಂಡ್ರೆ ಆಯಿತು, ಸೆಕೆಂಡ್ ಫಂಕ್ಷನ್ಸ್ g ಬಂದರೆ y ತೊಗೊಂಡ್ರೆ ಆಯಿತು. g compositions f of x ಅಂದರೆ g of f of x. g of f of x ಅಂತ ಹೇಳಿದರೆ x square plus 4. ಇದು g of x ಫಾರ್ಮ್ಸ್ y ಫಾರ್ಮು. y ಈಸ್ ರೀಪ್ಲೇಸ್ ಬೈ x square plus 4. ರೂಟ್ ಆಫ್ y ಅಂದರೆ x square plus 4 minus 4. ಪ್ಲಸ್ 4 minus 4 ಕ್ಯಾನ್ಸಲ್ ಆದರೆ ರೂಟ್ ಆಫ್ x square. ರೂಟ್ ಆಫ್ x square ಅಂದರೆ x. ಇಟ್ ಈಸ್ ಐಡೆಂಟಿಟಿ ಅಂತ. ಹಾಗೆ ಎಫ್ ಕಾಂಪೋಸಿಷನ್ಸ್ g ಬಂದಿದೆ, y ತಗೊಳ್ಳಿ. ಎಫ್ ಆಫ್ g ಆಫ್ y ಆಯಿತು.
ಎಫ್ ಆಫ್ ಜಿ ಆಫ್ ವೈ ಡಿಫೈನ್ ಮಾಡಿದ್ವಿ ರೂಟ್ ಆಫ್ ವೈ ಮೈನಸ್ 4. ಇದು ಎಫ್ ಆಫ್ ಎಕ್ಸ್ ಫಾರ್ಮ್. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಎಕ್ಸ್ ಈಸ್ ರೀಪ್ಲೇಸ್ ಬೈ ರೂಟ್ ಆಫ್ ವೈ ಮೈನಸ್ 4. ರೂಟ್ ಆಫ್ ವೈ ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 4. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ವೈ ಮೈನಸ್ 4 ಪ್ಲಸ್ 4 ಇದೆರಡು ಕ್ಯಾನ್ಸಲ್ ಆದರೆ ವೈ ಬರುತ್ತೆ. ಏನು ಇನ್ಪುಟ್ ಹಾಕ್ತೀವಿ ಔಟ್ಪುಟ್ ಅದೇ ಬರುತ್ತೆ. ಅಂದರೆ ನಾವು ಏನು ಪ್ರೂವ್ ಮಾಡಿದಾಗ ಆಯಿತು, ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಐಡೆಂಟಿಟಿ, ಎಫ್ ಕಾಂಪೋಸಿಷನ್ಸ್ ಜಿ ಈಸ್ ಐಡೆಂಟಿಟಿ, ದೇರ್ ಫೋರ್ ಎಫ್ ಈಸ್ ಇನ್ವರ್ಟಿಬಲ್. ಇದು ಫಸ್ಟ್ ಪಾರ್ಟು. ಎಫ್ ಈಸ್ ಇನ್ವರ್ಟಿಬಲ್ ಅಂದರೆ ಡೈರೆಕ್ಟಾಗಿ ಹೇಳ್ಬೋದು ಸೆಕೆಂಡ್ ಫಂಕ್ಷನ್ಸ್ ಜಿ ಈಸ್ ಇನ್ವರ್ಸ್ ಆಫ್ ಎಫ್ ಅಂತ. ದೇರ್ ಫೋರ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಾವು ಏನು ಹೇಳ್ತೀವಿ, ಜಿ ಆಫ್ ಎಕ್ಸು. ಜಿ ಆಫ್ ವೈ ಗೊತ್ತಿದೆ, ರೂಟ್ ಆಫ್ ವೈ ಮೈನಸ್ 4. ಜಿ ಆಫ್ ಎಕ್ಸ್ ಅಂದರೆ ರೂಟ್ ಆಫ್ ಎಕ್ಸ್ ಮೈನಸ್ 4. ಇದು ಇದರ ಇನ್ವರ್ಸ್ ಫಂಕ್ಷನ್ ಆಫ್ ಎಫ್ ಅನ್ನೋ ಡೆಫಿನೇಷನ್ಸು. ಹಾಗೆ ಒನ್ ಮೋರ್ ಪ್ರಾಬ್ಲಮನ್ನು ನೋಡಿದಾಗ, ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ ಟು ಸೆಮಿ ಓಪನ್ ಇಂಟರ್ವಲ್ -5 ಟು ಇನ್ಫಿನಿಟಿ. ಎಫ್ ಆಫ್ ಎಕ್ಸ್ ಅನ್ನು ಡಿಫೈನ್ ಮಾಡಿದ್ದಾರೆ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್ 9x² ಪ್ಲಸ್ 5x ಮೈನಸ್ 5 ಅಂತ. ಶೋ ದ್ಯಾಟ್ ಎಫ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ವಿತ್ ಎಫ್ ಇನ್ವರ್ಸ್ ಈಸ್ ಡಿಫೈನ್ ಮಾಡಿದ್ದಾರೆ ಅಲ್ಲಿ ರೂಟ್ ಆಫ್ ವೈ ಮೈನಸ್ 6 y ಪ್ಲಸ್ 6 ಮೈನಸ್ 1/3 ಅಂತ. ಫಸ್ಟ್ ಕೊಟ್ಟಂಥ ಫಂಕ್ಷನ್ಸ್ ಬರ್ತಿದ್ದೀವಿ. ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ದ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ ಟು ಸೆಮಿ ಓಪನ್ ಇಂಟರ್ವಲ್ -5 ಟು ಇನ್ಫಿನಿಟಿ. ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಮೀನ್ಸ್ 9x² ಪ್ಲಸ್ 6x ಮೈನಸ್ 5. ಇದು ಈಕ್ವಲ್ ಟು y ಅಂತ ಮಾಡ್ತೀವಿ. ಇಲ್ಲಿ ಎಕ್ಸನ್ನು ನಾವು ಇವ್ಯಾಲ್ಯೂಯೇಟ್ ಮಾಡುವಾಗ ದ ಪರ್ಫೆಕ್ಟ್ ಸ್ಕ್ವೇರ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ರಫ್ ವರ್ಕ್ ಮಾಡ್ತಾ ಇದ್ದೀವಿ. 9x² ಪ್ಲಸ್ 6x ಮೈನಸ್ 5 ಈಕ್ವಲ್ ಟು y ಅಂತ ತೊಗೊಂಡಿದ್ದೀವಿ. 9x² ಪ್ಲಸ್ 6x ಈಕ್ವಲ್ ಟು y ಪ್ಲಸ್ 5 ಆಯಿತು. ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದರೆ ಇದು 3x², ಇದು 2 ಇಂಟು 3x ಇಂಟು 1 ಅಂತ ಇದೆ. ಆ್ಯಡಿಂಗ್ ಬೋತ್ ಸೈಡ್ಸ್ ಬೈ 1 ಮಾಡಿದರೆ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು y ಪ್ಲಸ್ 5 ಪ್ಲಸ್ 1 ಅಂದರೆ 6 ಆಯಿತು. ನೆಕ್ಸ್ಟ್ ಸ್ಕ್ವೇರ್ ರೂಟ್ ತೊಗೊಂಡ್ರೆ 3x ಪ್ಲಸ್ 1 ಈಸ್ ಈಕ್ವಲ್ ಟು ರೂಟ್ ಆಫ್ y ಪ್ಲಸ್ 6 ಆಯಿತು. 3x ಈಕ್ವಲ್ ಟು ರೂಟ್ ಆಫ್ y ಪ್ಲಸ್ 6 ಮೈನಸ್ 1 ಆಯಿತು. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಆಫ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಬರುತ್ತೆ. ಇದು ನಮ್ಮ ರಫ್ ವರ್ಕ್ ಬೇಕೇ ಬೇಕು. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ನಾವು ಡೈರೆಕ್ಟಾಗಿ ಇಲ್ಲಿ ಬರಿಬೋದು ರೂಟ್ ಆಫ್ y ಪ್ಲಸ್ 6 ಮೈನಸ್ 1/3. ದೇರ್ ಫೋರ್ ಯು ರೈಟ್ ದ ನ್ಯೂ ಫಂಕ್ಷನ್ಸ್ ಜಿ. ಜಿ ಇಸ್ ಎ ಫಂಕ್ಷನ್ಸ್ ಇಂಟರ್ಚೇಂಜ್ ಮಾಡಿ ಬರಿತೀವಿ ಡೊಮೇನು ಮತ್ತು ಕೋಡೊಮೇನನ್ನು. ಇಲ್ಲಿ ಕೋಡೊಮೇನು ಡೊಮೇನಾಗಿ ಬರುತ್ತೆ. ಸೆಮಿ ಓಪನ್ ಇಂಟರ್ವಲ್ -5 ಟು ಇನ್ಫಿನಿಟಿ ಈಸ್ ಡೊಮೇನು. ದ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಕೋಡೊಮೇನ್ ಡಿಫೈನ್ಡ್ ಬೈ ಜಿ ಆಫ್ ವೈ ಅಂದರೆ ಎಕ್ಸು. ಎಕ್ಸ್ ಮೀನ್ಸ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1/3 ಆಯಿತು. ನೆಕ್ಸ್ಟ್ ಫೈಂಡಿಂಗ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸು. ಜಿ ಆಫ್ ಎಫ್ ಆಫ್ ಎಕ್ಸು. ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ 9x² ಪ್ಲಸ್ 6x ಮೈನಸ್ 5 ಅಂತ. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾದ್ರೂ ಬರಿಬೋದು. ಪರ್ಫೆಕ್ಟ್ ಸ್ಕ್ವೇರ್ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಬಂದ್ ಮಾಡಿದಾಗ ಇದ್ರ ವ್ಯಾಲ್ಯೂಸ್ ಏನು ಬರುತ್ತೆ, 3x ಪ್ಲಸ್ 1 ಮೈನಸ್ 6 ಆಗುತ್ತೆ. ಇಲ್ಲಿ ಇದು ಜಿ ಆಫ್ y forms. g of y and the root of y plus 6 minus 1/3. y is replaced by 3x plus 1 whole square minus 6 minus 1/3 minus 6 plus 6 cancel at the root of 3x plus 1 whole square minus 1/3. root cancel ಆಗುತ್ತೆ. 3x plus 1 minus 1/3 plus 1 minus 1 cancel ಆದರೆ 3x/3. its value is equal to x. So it is exactly domain identity function of the domain. Domain means the set of positive real numbers. ಹಾಗೆ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ವೈ ನೋಡಿದರೆ ಎಫ್ ಆಫ್ ಜಿ ಆಫ್ ವೈ, ಎಫ್ ಆಫ್ ಜಿ ಆಫ್ ವೈ. ಜಿ ಆಫ್ ವೈ ಅಂದರೆ ಗೊತ್ತಿದೆ ರೂಟ್ ಆಫ್ y ಮೈನಸ್ 1 y ಪ್ಲಸ್ 6 ಮೈನಸ್ 1/3. ಇದು ಜಿ ಎಫ್ ಆಫ್ ಎಕ್ಸ್ ಫಾರ್ಮ್ಸ್. ಇದನ್ನೇ ನಾವು ಸಿಂಪ್ಲಿಫೈ ಮಾಡಿ ಬರಿಬೋದು. 9 3² ಅಂತ. ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೋಲ್ ಸ್ಕ್ವೇರ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1/3 ಪ್ಲಸ್ 1 ಹೋಲ್ ಸ್ಕ್ವೇರ್ ದಿಸ್ ವ್ಯಾಲ್ಯೂಸ್ ಆ್ಯಂಡ್ ಮೈನಸ್ 6. ಇದರ ವ್ಯಾಲ್ಯೂಸನ್ನು ಸಿಂಪ್ಲಿಫೈ ಮಾಡಿದಾಗ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಇದರ ಸ್ಕ್ವೇರನ್ನು ಬರೀತೀರಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ದೆನ್ ರೂಟ್ ಕ್ಯಾನ್ಸಲ್ ಆದರೆ y ಪ್ಲಸ್ 6 ಹೋಲ್ ಸ್ಕ್ವೇರ್ ಮೈನಸ್ 6 ಮೀನ್ಸ್ y ಪ್ಲಸ್ 6 ಮೈನಸ್ 6 ಬರುತ್ತೆ. ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ ಆದರೆ y ಬರುತ್ತೆ. y ಅನ್ನೋದು ಕೋಡೊಮೇನಲ್ಲಿದೆ ಅಂದರೆ ಇಟ್ ಈಸ್ ದ ಐಡೆಂಟಿಟಿ. ನಾವು ಇಲ್ಲಿ y ಹಾಕಿದರೆ yನೇ ಬರುತ್ತೆ. ಐಡೆಂಟಿಟಿ ಆಫ್ ದ ಕೋಡೊಮೇನ್ ಸೆಮಿ
ಓಪನ್ ಇಂಟರ್ವಲ್ -5 to infinity. ಅಂದರೆ ಏನು ಹೇಳಿದಾಗಾಯಿತು, ಎಫ್ ಕಾಂಪೋಸಿಷನ್ಸ್ ಜಿ ಇಸ್ ಐಡೆಂಟಿಟಿ ಆ್ಯಂಡ್ ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಐಡೆಂಟಿಟಿ ಇದೆ. therefore ಎಫ್ ಈಸ್ ಇನ್ವರ್ಟಿಬಲ್. ಇಟ್ ಮೀನ್ಸ್ ಎಫ್ ಇನ್ವರ್ಸ್ ಈಸ್ ಈಕ್ವಲ್ ಟು ಜಿ. therefore ಎಫ್ ಇನ್ವರ್ಸ್ ಜಿ ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಜಿ ಆಫ್ ಎಕ್ಸು. ಇಟ್ಸ್ ವ್ಯಾಲ್ಯೂ ಈಸ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3. ಜಿ ಆಫ್ y ಗೊತ್ತಿದೆ, y ಈಸ್ ರೀಪ್ಲೇಸ್ ಬೈ ಎಕ್ಸ್ ಪ್ಲಸ್ 6 ಮೈನಸ್ 1 divided by 3. The next ನಾವು ಬೈನರಿ ಆಪರೇಷನ್ಸ್ ಬರುತ್ತೆ. ಇಟ್ ಈಸ್ ಬೈನರಿ ಆಪರೇಷನ್ಸ್ ಆ್ಯಕ್ಚುಲಿ ಇನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ 3 ಪಾರ್ಟ್ಸ್. ಒನ್ ಈಸ್ ರಿಲೇಷನ್ನು, ಸೆಕೆಂಡ್ ಒನ್ ಈಸ್ ಫಂಕ್ಷನ್ನು, ಥರ್ಡ್ ಪಾರ್ಟ್ ಈಸ್ ದ ಬೈನರಿ ಆಪರೇಷನ್ಸ್. ಬೈನರಿ ಆಪರೇಷನ್ ಅನ್ನೋದು ಒಂದು ಟೈಪ್ ಆಫ್ ಫಂಕ್ಷನ್ನು. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಬೈನರಿ ಆಪರೇಷನ್ ಅಂದರೆ, ಎ ಬೈನರಿ ಆಪರೇಷನ್ಸನ್ನು ನಾವು ಸ್ಟಾರಿಂದ ಡಿನೋಟ್ ಮಾಡ್ತೀವಿ. Star on the set A. A is a non-empty set. Star is a binary operations on A means this star is a functions from A cross A to A ಆಗಿರುತ್ತೆ. Define binary operations. Simple ಆಗಿ ಹೇಳೋದು, a binary operation star on a non-empty set A is a functions from A cross A to A. ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಸ್ಟಾರ್ ಆಫ್ ಎ ಕಾಮ ಬಿ, ಆರ್ಡರ್ ಫೇರ್ ಎ ಕಾಮ ಬಿ ಈಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಅಂತ. ಹಿಯರ್ ದ ಡೊಮೇನ್ ಈಸ್ ಎ ಕ್ರಾಸ್ ಎ ಆ್ಯಂಡ್ ಕೋಡೊಮೇನ್ ಈಸ್ ಈಕ್ವಲ್ ಟು ಎ. ಎವ್ರಿ ಎಲಿಮೆಂಟ್ಸ್ ಇನ್ ದ ಡೊಮೇನ್ ಈಸ್ ಆಲ್ವೇಸ್ ಆರ್ಡರ್ ಫೇರ್ ಎ ಕಾಮ ಬಿ ಆ್ಯಂಡ್ elements in the codomain is the unique number. That one is the operations a star b ಅಂತ. ಇದನ್ನು ನಾವು ಸಿಂಪಲ್ ಆಗಿ ಹೇಳದಿದ್ರೆ, a operations star is said to be binary operations on a set A means for each AB is belongs to the set A star b unique number is also belongs to the set A. ನಾವು ಎಕ್ಸಾಂಪಲ್ ಅನ್ನು ಪ್ರೂವ್ ಮಾಡುವಾಗ ಇದು ಆ್ಯಕ್ಚುಲಿ ಈಸ್ ದ ಕ್ಲೋಸರ್ ಪ್ರಾಪರ್ಟಿ. ಈ ಕ್ಲೋಸರ್ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತೀವಿ. For every order pair A comma B belongs to the set A star B ಮಾಡಿದಾಗ ನಮ್ಗೆ ಯು ಗೆಟ್ ದ ಯುನೀಕ್ ಎಲಿಮೆಂಟ್ಸು. ಆ ಎಲಿಮೆಂಟ್ಸು ಎಯಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಆನ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ತೊಗೊಂಡ್ರೆ, ಸ್ಟಾರ್ ಈಸ್ ಎ ಬೈನರಿ ಆಪರೇಷನ್ಸ್ ಆನ್ ಎನ್ ಅಂತ ಹೇಳ್ತೀವಿ. ಇದನ್ನು ಡಿಫೈನ್ ಮಾಡ್ತೀವಿ. ಎ ಸ್ಟಾರ್ ಬಿ ಅಂದರೆ ಎ ಪ್ಲಸ್ ಬಿ ಅಂತ ಸಪೋಸ್ ಡಿಫೈನ್ ಆಗಿದ್ದರೆ, you know that for each AB is belongs to the set of natural number, A star B is equal to A plus B is also belongs to the set of natural numbers. ನಾವು ಎಲ್ಲ ನ್ಯಾಚುರಲ್ ನಂಬರ್ಸ್ ಅಂದಾಗ ಫಾರ್ ಈಚ್ ಎ ಬಿ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಮೀನ್ಸ್ ಎ ಆ್ಯಂಡ್ ಬಿ ಆರ್ ಆರ್ಬಿಟ್ರಿ ವ್ಯಾಲ್ಯೂಸ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಯಾವುದೇ ಎಕ್ಸಾಂಪಲ್ ತಗೊಳ್ಳುವಾಗಿಲ್ಲ. ಎ ಪ್ಲಸ್ ಬಿ ನಮಗೆ ಗೊತ್ತಿದೆ, ದ ಸಮ್ ಆಫ್ ಟು ನ್ಯಾಚುರಲ್ ನಂಬರ್ ಈಸ್ ಅಗೇನ್ ಎ ನ್ಯಾಚುರಲ್ ನಂಬರ್ಸ್. Therefore, this star is a binary operations on set of natural numbers. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆನ್ ಆರ್, ಆರ್ ಮೀನ್ಸ್ ದ ಸೆಟ್ ಆಫ್ ರಿಯಲ್ ನಂಬರು. ಸ್ಟಾರ್ ಈಸ್ ಎ ಆಪರೇಷನ್ನು. ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಫಾರ್ ಈಚ್ ಎ ಬಿ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ರಿಯಲ್ ನಂಬರ್, ಎ ಸ್ಟಾರ್ ಬಿ ಈಸ್ ಎ ಇಂಟು ಬಿ ಈಸ್ ಆಲ್ಸೋ ರಿಯಲ್ ನಂಬರ್ಸ್, ಬಿಲಾಂಗ್ಸ್ ಟು ದ ಸೆಟ್ ಆಫ್ real numbers because the product of two real number is again a real numbers. Therefore star is a binary operations on A. ಇದೇ ಎಕ್ಸಾಂಪಲ್ ಅನ್ನು ನಾವು ತಗೊಂಡ್ರೆ, ಆನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸು ಸ್ಟಾರ್ ಈಸ್ ಎ ಬೈನರಿ ಆಪರೇಷನ್ಸ್ ಡಿಫೈನ್ಡ್ ಆನ್ ಎ ಸ್ಟಾರ್ ಬಿ ಈಕ್ವಲ್ ಟು ಎ ಮೈನಸ್ ಬಿ ಅಂತ ಕೊಟ್ಟರು. ಆಗ ನಾವು ಸಪೋಸ್ ಇಟ್ ಈಸ್ ನಾಟ್ ಎ ಬೈನರಿ ಆಪರೇಷನ್ ಅಂದಾಗ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟರೆ ಸಾಕಾಗುತ್ತೆ. ಸಪೋಸ್ ಯು ಕ್ಯಾನ್ ಟೇಕ್ ಎ ಈಸ್ ಈಕ್ವಲ್ ಟು 1, ಬಿ ಈಕ್ವಲ್ ಟು 3 ತೊಗೊಳ್ತೀರಿ. 1 ಆ್ಯಂಡ್ 3 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. 1 ಸ್ಟಾರ್ 3 ಅಂತ ಮಾಡಿದರೆ 1 ಮೈನಸ್ 3 ಆಯಿತು. 1 ಮೈನಸ್ 3 ಅಂದರೆ -2. ಇಟ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್ಸ್. ಅಂದರೆ -2 ಈಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ದೇರ್ಫೋರ್ ಸ್ಟಾರ್ ಈಸ್ ನಾಟ್ ಎ ಬೈನರಿ ಆಪರೇಷನ್ಸ್. It means for each AB is belongs to the set of natural numbers. A star B means A minus B is not always belongs to the set of natural numbers. ನಾವು ಜನರಲ್ ಆಗಿ ಬರೀಬಾರ್ದು, ಇಲ್ಲಿ ಒಂದು ಕೌಂಟರ್ ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಒನ್ ಮೋರ್ ಪ್ರಾಬ್ಲಮ್ಸ್. ಆನ್ ಸೆಟ್ ಆಫ್ ನ್ಯಾಚುರಲ್ ಇಂಟೀಜರ್ಸ್ ಸ್ಟಾರ್ ಈಸ್ ಎ ಆಪರೇಷನ್ಸ್. A star B is defined A minus B. Then for each AB is belongs to the set of integers, A star B is also belongs to the set of integer. This one is always true. Therefore star is a binary operations on set of integers. Here on the set of natural number, star is not a binary operations on set of natural numbers under the binary operation subtraction.
But subtraction is a binary operations on set of natural numbers, integers, then it is a binary operations. These are the few example in binary operations. Next class alli ನಾವು some properties, commutative property, associative property, existence of identity ಹಾಗೆ existence of inverse ಇವನ್ನು ನೋಡೋಣ. ಥ್ಯಾಂಕ್ ಯು.